ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿ ಮಹತ್ವ. ಸಂಕಷ್ಟಹರ ಚತುರ್ಥಿ ಎಂಬುದು ಶ್ರೀ ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರವಾದ ವ್ರತಗಳಲ್ಲಿ ಒಂದಾಗಿದೆ. ಪ್ರತಿಯೊಂದು ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯಂದು ಈ ವ್ರತವನ್ನು ಆಚರಿಸಲಾಗುತ್ತದೆ. ಆದರೆ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಗೆ ವಿಶೇಷವಾದ ಮಹತ್ವವಿದೆ. ಇದನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿನದಲ್ಲಿ ಶ್ರೀ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಸಂಕಷ್ಟಹರ ಚತುರ್ಥಿಯ ಅರ್ಥ ಮತ್ತು ಮಹತ್ವ. ಸಂಕಷ್ಟ ಎಂದರೆ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು. ಹರ ಎಂದರೆ ನಿವಾರಿಸುವುದು. ಅಂದರೆ ಸಂಕಷ್ಟಹರ ಚತುರ್ಥಿ ಎಂದರೆ ನಮ್ಮ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳನ್ನು ನಿವಾರಿಸುವ ದಿನ ಎಂದು ಅರ್ಥ. ಈ ದಿನದಲ್ಲಿ ಭಕ್ತರು ಉಪವಾಸ ಮಾಡುತ್ತಾರೆ, ಗಣಪತಿಯನ್ನು ಆರಾಧಿಸುತ್ತಾರೆ, ಚಂದ್ರೋದಯದ ನಂತರ ವ್ರತ ಮುರಿಯುತ್ತಾರೆ. ಇದರ ಮೂಲಕ ಮನಸ್ಸಿನ ಶಾಂತಿ ದೊರೆಯುತ್ತದೆ, ಕಷ್ಟಗಳು ನಿವಾರಣೆಯಾಗುತ್ತವೆ, ಐಶ್ವರ್ಯ, ಆರೋಗ್ಯ, ಯಶಸ್ಸು ಲಭಿಸುತ್ತದೆ. ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ. ಮಂಗಳವಾರವು ಅಂಗಾರಕ ಕುಜಗ್ರಹ ದಿನವಾಗಿದೆ. ಈ ದಿನ ಚತುರ್ಥಿ ಬಂದರೆ ಅದರ ಮಹತ್ವ ದ್ವಿಗುಣವಾಗುತ್ತದೆ. ಇದರ ವಿಶೇಷ ಫಲಗಳು: ದುಷ್ಟಗ್ರಹ ದೋಷಗಳು ನಿವಾರಣೆ, ಸಾಲಬಾಧೆ ಕಡಿಮೆಯಾಗುವುದು, ಕುಟುಂಬದಲ್ಲಿ ಶಾಂತಿ ಹೆಚ್ಚುವುದು, ಕೆಲಸಗಳಲ್ಲಿ ಯಶಸ್ಸು. ಪೌರಾಣಿಕ ಕಥೆ. ಒಂದು ಕಾಲದಲ್ಲಿ ಅಂಗಾರಕ ಎಂಬ ಭಕ್ತನಿದ್ದನು. ಅವನು ಗಣೇಶನಿಗೆ ಬಹಳ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದನು. ಒಂದು ಬಾರಿ ಅವನು ಸಂಕಷ್ಟಹರ ಚತುರ್ಥಿಯಂದು ಉಪವಾಸವಿಟ್ಟು ಗಣಪತಿಯನ್ನು ಆರಾಧಿಸಿದನು. ಗಣೇಶನು ಅವನ ಭಕ್ತಿಗೆ ಮೆಚ್ಚಿ, ನಿನ್ನ ಹೆಸರಿನಲ್ಲಿ ಈ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಎಂದು ವರ ನೀಡಿದನು. ಅಂದಿನಿಂದ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಗೆ ವಿಶೇಷ ಮಹತ್ವ ಬಂದಿದೆ. ವ್ರತ ಮಾಡುವ ವಿಧಾನ. ಬೆಳಗ್ಗೆ ಸ್ನಾನ ಮಾಡಿ ಶುದ್ಧವಾಗಿ ಇರಬೇಕು. ಗಣಪತಿಯ ಮೂರ್ತಿ ಅಥವಾ ಚಿತ್ರವನ್ನು ಪೂಜೆಗೆ ಇಡಬೇಕು. ಹೂವು, ದುರ್ವ ಅಂದ್ರೆ ಗರಿಕೆ, ಮೋದಕಗಳನ್ನು ಅರ್ಪಿಸಬೇಕು. ಉಪವಾಸ. ದಿನಪೂರ್ತಿ ಉಪವಾಸ ಇರಬೇಕು. ಕೆಲವರು ಫಲಾಹಾರ ಮಾತ್ರ ಸೇವಿಸುತ್ತಾರೆ. ಸಂಜೆ ಚಂದ್ರೋದಯವಾದ ನಂತರ ಚಂದ್ರನನ್ನು ನೋಡಿ ಗಣೇಶನಿಗೆ ನೈವೇದ್ಯ ಅರ್ಪಿಸಿ ನಂತರ ಉಪವಾಸ ಮುರಿಯಬೇಕು. ನೈವೇದ್ಯಗಳು. ಗಣಪತಿಗೆ ಇಷ್ಟವಾದ ಪದಾರ್ಥಗಳು: ಮೋದಕ, ಕಡುಬು, ಲಡ್ಡು, ತೆಂಗಿನಕಾಯಿ, ಬೆಲ್ಲ. ಸಂಕಷ್ಟಹರ ಚತುರ್ಥಿಯ ಫಲಗಳು. ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪ್ರಗತಿ, ವಿವಾಹ ಯೋಗ, ಆರೋಗ್ಯ ಸುಧಾರಣೆ, ಮನಃಶಾಂತಿ. ಆತ್ಮೀಯ ಮಹತ್ವ. ಈ ವ್ರತವು ಕೇವಲ ಪೂಜೆಯಲ್ಲ, ಆತ್ಮಶುದ್ಧಿಯ ಮಾರ್ಗವೂ ಆಗಿದೆ. ಇದು ನಮಗೆ ಕಲಿಸುವುದು ಸಹನೆ, ನಿಯಮ, ಭಕ್ತಿ, ಶ್ರದ್ಧೆ. ಸಮಾಪ್ತಿ. ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನದಲ್ಲಿ ಶ್ರೀ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನದಲ್ಲಿ ಇರುವ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ವಕ್ರತುಂಡ ಮಹಾಕಾಯ ಎಂಬ ಶ್ಲೋಕವನ್ನು ಜಪಿಸುತ್ತಾ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದರೆ ಗಣೇಶನ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ.